ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಟೀಂ ಇಂಡಿಯಾ ಕ್ರಿಕೆಟಿಗರ ಡಿವೋರ್ಸ್ ಸುದ್ದಿ ಕೇಳಿ ಕೇಳಿ ಬೇಸರಗೊಂಡಿದ್ದ ಫ್ಯಾನ್ಸ್ಗೆ ಇದೀಗ ಗುಡ್ ನ್ಯೂಸ್ ಬಂದಿದೆ. ಒಂಟಿಯಾಗಿದ್ದ ಟೀಂ ಇಂಡಿಯಾದ ನಯಾ ಫಿನಿಷರ್ ಯಂಗ್ ಸೆನ್ಸೇಷನ್ ರಿಂಕು ಸಿಂಗ್ ಜಂಟಿಯಾಗೋ ಸಮಯ ಹತ್ತಿರ ಬಂದಂತಿದೆ. ಎಲ್ಲ ಅಂದ್ಕೊಂಡಂತೆ ಆದರೆ ಶೀಘ್ರದಲ್ಲೇ ರಿಂಕು ಸಿಂಗ್ ಹಸಿಮಣೆ ಏರಲಿದ್ದಾರೆ. ಕಳೆದ ಕೆಲ ದಿನಗಳಿಂದ ಟೀಂ ಇಂಡಿಯಾದಲ್ಲಿ ಡಿವೋರ್ಸ್ನದ್ದೇ ಸದ್ದು. ಹಾರ್ದಿಕ್ ಪಾಂಡ್ಯ ದಂಪತಿ ಅಧಿಕೃತವಾಗಿ ಬೇರಾದ ಬೆನ್ನಲ್ಲೇ ಯಜುವೇಂದ್ರ ಚಹಲ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದ ಸುದ್ದಿ ಹೊರಬಿದ್ದಿತ್ತು. ಇದರ ಬೆನ್ನಲ್ಲೇ ಕರ್ನಾಟಕದ ಕ್ರಿಕೆಟಿಗ ಮನೀಶ್ ಪಾಂಡೆ ಪತ್ನಿಯಿಂದ ದೂರಾಗಿದ್ದಾರೆ ಎಂಬ ಶಾಕಿಂಗ್ ಸುದ್ದಿ ಸೌಂಡ್ ಮಾಡಿತ್ತು. ಈ ಬೇಸರದ ಸುದ್ದಿಗಳ ನಡುವೆ ಸಂತಸದ ಸುದ್ದಿ ಹೊರಬಿದ್ದಿದೆ. ಟೀಂ ಇಂಡಿಯಾದ ಫಿನಿಷರ್ ರಿಂಕು ಸಿಂಗ್ ಜೀವನದ 2ನೇ ಇನ್ನಿಂಗ್ಸ್ ಆರಂಭಿಸಲು ಸಜ್ಜಾಗಿದ್ದಾರೆ. ಇಂಡೋ ಇಂಗ್ಲೆಂಡ್ ನಡುವಿನ ಟಿ20 ಸರಣಿ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಫೆಬ್ರವರಿ 22ರಿಂದ ಆರಂಭವಾಗೋ ಟೂರ್ನಿಗೆ ಟೀಂ ಇಂಡಿಯಾದಲ್ಲಿ ಸಿದ್ಧತೆ ಜೋರಾಗಿದೆ. ಒಂದೆಡೆ ಕ್ರಿಕೆಟ್ ಸರಣಿಗೆ ರಿಂಕು ತಯಾರಿ ನಡೆಸಿದರೆ, ಇನ್ನೊಂದೆಡೆ ಅವರ ಕುಟುಂಬಸ್ಥರು ರಿಂಕು ಸಿಂಗ್ಗೆ ಜೋಡಿಯ ಹುಡುಕಾಟ ಆರಂಭಿಸಿದ್ದಾರೆ. ರೈಸಿಂಗ್ ಸ್ಟಾರ್ ರಿಂಕು ಸಿಂಗ್ ಕುಟುಂಬಸ್ಥರು ರಿಂಕು ಸಿಂಗ್ಗೆ ಬಾಳ ಸಂಗಾತಿಯ ಹುಡುಕಾಟವನ್ನ ಕಳೆದ ಕೆಲ ತಿಂಗಳಿನಿಂದಲೇ ಆರಂಭಿಸಿದ್ರು. ಇದೀಗ ಆ ಹುಡುಕಾಟದ ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿದೆ. ಕ್ರಿಕೆಟ್ಗೂ ರಾಜಕೀಯಕ್ಕೂ ಬೆಸಿಗೆ ಬೆಸೆಯೋ ಸಾಧ್ಯತೆ ದಟ್ಟವಾಗಿದೆ. ರಿಂಕು ಸಿಂಗ್ಗೆ ಬಾಳ ಸಂಗಾತಿಯ ಹುಡುಕಾಟದಲ್ಲಿದ್ದ ಕುಟುಂಬಕ್ಕೆ ಸಮಾಜವಾದಿ ಪಾರ್ಟಿಯ ಹಿರಿಯ ನಾಯಕ ತುಫಾನಿ ಸರೋಜ್ ಕುಟುಂಬಸ್ಥರಿಂದ ಆಫರ್ ಬಂದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ತಮ್ಮ ಮಗಳಾದ ಪ್ರಿಯಾ ಸರೋಜ್ನ ರಿಂಕು ಸಿಂಗ್ಗೆ ಮದುವೆ ಮಾಡಿಕೊಡಲು ತುಫಾನಿ ಕುಟುಂಬ ಉತ್ಸುಕತೆ ತೋರಿದೆ ಎನ್ನಲಾಗಿದೆ. ಇದಕ್ಕೆ ರಿಂಕು ಕುಟುಂಬಸ್ಥರು ಕೂಡ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ 2 ಕುಟುಂಬಗಳ ನಡುವೆ ಮದುವೆ ಮಾತುಕತೆ ನಡೆದಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಶೀಘ್ರದಲ್ಲೇ ಎಂಗೇಜ್ಮೆಂಟ್ ನಡೆಯಲಿದೆ ಅನ್ನೋದು ರಿಂಕು ಆಪ್ತ ವಲಯದ ಮಾತಾಗಿದೆ. ಅಂದ್ಹಾಗೆ ರಿಂಕು ಸಿಂಗ್ ವರಿಸಲಿರೋ ಪ್ರಿಯಾ ಸರೋಜ್ ಸಮಾಜವಾದಿ ಪಕ್ಷದ ಹಾಲಿ ಲೋಕಸಭಾ ಸದಸ್ಯೆ. ಈಕೆಯ ವಯಸ್ಸು ಕೇವಲ 25 ವರ್ಷಕ್ಕೆ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಬಿಜೆಪಿಯ ಹಿರಿಯ ನಾಯಕನನ್ನೇ ಸೋಲಿಸಿ ಮಚ್ಲಿ ಶಹರ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬೀಗಿದ ಹೆಗ್ಗಳಿಕೆ ಈ ಪ್ರಿಯಾ ಸರೋಜ್ ಪಾತ್ರರಾಗಿದ್ದಾರೆ. ದೇಶದ 2ನೇ ಕಿರಿಯ ಸಂಸದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರೋ ಪ್ರಿಯಾ ಸರೋಜ್ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ BA ಡಿಗ್ರಿ ಪಡೆದಿದ್ದಾರೆ. ಅಮೇಠಿ ಯೂನಿವರ್ಸಿಟಿಯಲ್ಲಿ LLB ಕಂಪ್ಲೀಟ್ ಮಾಡಿದ್ದು ಈಕೆ ಸುಪ್ರೀಂ ಕೋರ್ಟ್ನ ಲಾಯರ್ ಕೂಡ ಹೌದು. ರಿಂಕು ಸಿಂಗ್ ಸಂಸದೆ ಪ್ರಿಯಾ ಸರೋಜ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿತ್ತು. ಆದ್ರೆ ಪ್ರಿಯಾ ಸರೋಜ್ ಅವರ ತಂದೆ ತೂಫಾನ್ ಸರೋಜ್ ಇದನ್ನ ನಿರಾಕರಿಸಿದ್ದು ಸುಳ್ಳು ಸುದ್ದಿ ಎಂದಿದ್ದಾರೆ. ಆದ್ರೆ ಮದುವೆ ಪ್ರಸ್ತಾಪ ಇದೆ, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ. ನಾವಿನ್ನು ನಿರ್ಧಾರ ಮಾಡಿಲ್ಲ, ಮಾತುಕತೆಯ ಹಂತದಲ್ಲಿದೆ ಅಷ್ಟೇ ಎಂದಿದ್ದಾರೆ. ಒಟ್ನಲ್ಲಿ ಕ್ರಿಕೆಟ್ ಬಾಲಿವುಡ್ ನಡುವೆ ಸಂಬಂಧ ಬೆಸೆಯುವುದು ಕಾಮನ್ ಆಗಿತ್ತು. ಮನ್ಸೂರ್ ಅಲಿ ಖಾನ್ ಪಟೌಡಿಯಿಂದ ಹಿಡಿದು ವಿರಾಟ್, ಅನುಷ್ಕಾ, KL ರಾಹುಲ್ ವರೆಗೆ ಟೀಂ ಇಂಡಿಯಾಗೂ ಬಾಲಿವುಡ್ಗೂ ಅವಿನಾಭಾವ ನಂಟಿದೆ. ಕ್ರಿಕೆಟ್ಗೂ ಪಾಲಿಟಿಕ್ಸ್ಗೂ ಹೀಗೆ ನಂಟು ಬೆಳೆದಿರೋದು ತೀರಾ ವಿರಳ. ಎಲ್ಲ ಅಂದ್ಕೊಂಡಂತೆ ಆದ್ರೆ ರಿಂಕು ಸಿಂಗ್ ಪ್ರಿಯಾ ಸರೋಜ್ ಈ ಲಿಸ್ಟ್ನಲ್ಲಿ ಒಬ್ಬರಾಗಲಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.